ನಾನು ಟ್ರೈಲರ್ ಲಾಂಚಲ್ಲಿ ಕೂತಾಗ ನನಗೊಂದು ಇತ್ತು, ಸರ್ ವಾಯ್ಸ್ ಇಲ್ವಲ್ಲ ಅಂತ ನಾನು ಇದರಲ್ಲಿ ಕೇಳಿದೆ. ನಿಮಗೂ ಕೂಡ ಅಲ್ಲಿವರೆಗೂ ಗೊತ್ತಿಲ್ಲ, ಟ್ರೈಲರ್ ರಿಲೀಸ್ ಆಗೋವರೆಗೂ ಕೂಡ? ಖಂಡಿತ ಗೊತ್ತಿಲ್ಲ. ಓಕೆ, ಖಂಡಿತ ಗೊತ್ತಿಲ್ಲ. ನೋಡಿ, ಶೂಟಿಂಗ್ ಆಗಿ 3 ತಿಂಗಳಾಗಿದೆ. ಶೂಟಿಂಗ್ ಆಗಿ 3 ತಿಂಗಳಾದಮೇಲೆ ಮಧ್ಯದಲ್ಲಿ ನಾವು ಡಬ್ಬಿಂಗ್ ಮಾಡಿದ್ವಿ. ಡಬ್ಬಿಂಗ್ ಒಂದು 4-5 ದಿವಸ ಡಬ್ಬಿಂಗ್ ಆದಮೇಲೆ ನಾನು ಪೋರ್ಷನ್ ಏನಿದೆ ಮಾಡ್ಕೊಂಬಂದಿದ್ದೀನಿ ಅಷ್ಟೇ ಬಿಟ್ಬಿಟ್ಟು, ಸರ್ ಟ್ರೈಲರ್ ಲಾಂಚ್ ಇದೆ, ನೀವು ಬರಬೇಕು ಅಂತ ಅವ್ರು PR ಫೋನ್ ಮಾಡೋ ತನಕ ನಮಗೆ ಬೇರೆ ಏನು ಹೋದ, ಯಾವಾಗ ಎಲ್ಲಿ ಅಷ್ಟೇ ಬಂದ್ವಿ, ಕೂತ್ವಿ. ಪ್ರಜ್ವಲ್ ಅವ್ರ ಅಸಿಸ್ಟೆಂಟ್ಸ್ ಎಲ್ಲ ಬಂದರು, ಅವರೆಲ್ಲ ತುಂಬ ಆತ್ಮೀಯರು ನಮಗೆ. ದಿಲೀಪ್ ಆಗಲಿ, ನಂದಣ್ಣ ಆಗಲಿ, ಅಭಿ ಆಗಲಿ ಎಲ್ಲ ನಾವು ತುಂಬ ಜೊತೆಗೆ ಇರುವಂಥವ್ರು. ಹೌದು, ಇಲ್ಲಿ ಅಣ್ಣ ಬರ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ಟ್ರೈಲರ್ ಲಾಂಚ್ ಆಯಿತು. ಸರ್ ಬಂದಿರ್ತಾರೆ ಅಂದ್ಕೊಂಡಿದ್ದೆ ನಾನು. ಅವ್ರು ಪ್ರಜ್ವಲ್ಲೂ ಇಲ್ಲ, ಇಲ್ಲಿ ಟ್ರೈಲರಲ್ಲಿ ಅವ್ರ ವಾಯ್ಸೂ ಇಲ್ಲ. ನನಗೆ ಏನೋ ಸಮಥಿಂಗ್ ಫಿಶ್ ಅನಿಸ್ಬಿಡ್ತು. ಏನು ದೊಡ್ಡ ಇದ್ದಕ್ಕಿದ್ದಂಗೆ ಬಂದರು, ಜಗಳ ಆಯಿತು. ನೀವು ಮೀಡಿಯಾದವ್ರು ಪ್ರಶ್ನೆ ಕೇಳೋದಕ್ಕೆ ನಾನು ಸಮರ್ಥನೆ ಕೊಟ್ಟಿದ್ದೀನಿ. ಯಾಕೆಂದರೆ ಮೋಸ್ಟ್ಲಿ ಅವ್ರು ಬಹುಶಃ ಮಾತಾಡಿರ್ಬೋದು, ಅವ್ರ ವಾಯ್ಸ್ ಸೂಟ್ ಆಗಿಲ್ವೇನೋ ಅಂತ. ಆಮೇಲೆ ಗೊತ್ತಾಗುತ್ತೆ ಪೇಮೆಂಟ್ ವಿಚಾರ ಅಂತ ಗೊತ್ತಾಗುತ್ತೆ. ಬಟ್ ಪೇಮೆಂಟ್ ವಿಚಾರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಇಷ್ಟು ವರ್ಷ ಪರಂಪರೆ ಒಂದು 25 ಲಕ್ಷಕ್ಕೋಸ್ಕರ ಅವರು ಆ ಥರ ಮಾಡುವಂಥ ವ್ಯಕ್ತಿ ಅಲ್ವೇ ಇಲ್ಲ. ಸಮಥಿಂಗ್ ಬೇರೆ ಏನೋ ನಡೆದಿದೆ, ಅಂದರೆ ಬೇರೆ ಏನೋ ಮಾತುಕತೆಗಳಾಗಿದೆ. ಅದ್ರ ಬಗ್ಗೆ ನನಗೆ ಸಂಪೂರ್ಣವಾದ ನಾಲೆಜ್ ಇಲ್ಲ. ಅವರೇ ಪತ್ರಿಕಾ ಸ್ಟೇಟ್ಮೆಂಟ್ ಇವ್ರು ಕೊಟ್ಟಿದ್ದಾರೆ, ಪತ್ರಿಕಾ ಸ್ಟೇಟ್ಮೆಂಟನ್ನು ಪ್ರಜ್ವಲ್ ಸಾರು ಕೊಟ್ಟಿದ್ದಾರೆ. ಸೊ 2 ಕಡೆಯಿಂದ ಅದು ನೀಟಾಗಿ ಬ್ಯಾಲೆನ್ಸ್ ಆಗಿದೆ. ಬಟ್ ನಾನೊಬ್ಬ ಕಲಾವಿದನಾಗಿ ಈ ಕ್ಷಣವನ್ನು ಅವರು ಎಂಜಾಯ್ ಮಾಡಬೇಕಾಗಿತ್ತು. ಇದನ್ನು ಅವರು ಈ ಜಾಗ, ಈ ಪ್ರಮೋಷನ್ ಆ್ಯಕ್ಟಿವಿಟೀಸು, ಇದರ ಗೆಲುವು ಇದರ ಮಾರ್ಕೆಟಿಂಗ್ ತಂತ್ರದಲ್ಲಿ ಅವ್ರು ಇರಬೇಕಾಗಿತ್ತು. ಪ್ರೊಡಕ್ಷನ್ ಹೌಸಿಂದ ನೀವು ಬೇಡ ಅಂತ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಅವರಿಗೆ ಪ್ರೆಸ್ ನೋಟ್ ರಿಲೀಸ್ ಆಗಿದೆ. ಬಟ್ ಅದು ಏನು ಕಾರಣ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಹೋಗಿ ಅವ್ರನ್ನ ಕೇಳೋದು ಕೂಡ ಸಮಂಜಸ ಅಲ್ಲ ಅಂತ. ಸಮಂಜಸ. ಸೊ ಇದನ್ನೆಲ್ಲ ಹೊರತುಪಡಿಸಿ ಸರ್, ನನಗೆ ಕೇಳಿರೋ ಮಟ್ಟಿಗೆ ನಾವು ಕೂಡ ವಿಮರ್ಶೆಗಳು, ನಮ್ಮ ವೃತ್ತಿ ಕೂಡ ಅದೇ ಆಗಿರೋದ್ರಿಂದ ನಾನು ಕೇಳೋದು ನನ್ನ ಧರ್ಮ. ಸೊ ನಾನು ಕೇಳ್ತೀನಿ. ಸೊ ನೀವು ಸಿಕ್ಕಿರೋದ್ರಿಂದ ಕರಾವಳಿಯಲ್ಲಿ ಪ್ರಜ್ವಲ್ ದೇವರಾಜರನ್ನ ಕಡೆಗಣಿಸಲಾಯಿತು. ಕರಾವಳಿ ಭಾಗದವರು ಒಂದು ಕಡೆ ಹೋದರು, ಪ್ರಜ್ವಲ್ ದೇವರಾಜ ಏಕಾಂಗಿ ಆದರು. ಅದು ಡಬ್ಬಿಂಗ್ ವಿಚಾರದಲ್ಲೂ ಆಯಿತು. ಕರಾವಳಿ ಭಾಗದವರೆಲ್ಲ ಒಂದು ಕಡೆ ಸೇರಿದ ನಂತರ ಪ್ರಜ್ವಲ್ಗೆ ಹಿರುಸುಮುರುಸಾಯಿತು. ನೀವು ಹೇಳಿದ್ರಿ ಸಂಭಾವನೆ ಒಂದೇ ಅಲ್ಲ. ಸೊ ಆ ಒಂದು ಕಾರಣದಿಂದ ಪ್ರಜ್ವಲ್ ಒಂದು ಹೆಜ್ಜೆ ಹಿಂದೆ ಹೋದರು ಅನ್ನುವಂಥ ಒಂದು ಆರೋಪದ ಮಾತಿದೆ. ಆರೋಪಕ್ಕೆ ನೀವೇನು ಹೇಳ್ತೀರಾ? ಯಾಕಂದ್ರೆ ನೀವು ಸಾಕಷ್ಟು ದಿವಸ ಕೆಲಸ ಮಾಡಿದ್ದೀರಾ. ನಾನೊಂದು ಹೇಳ್ತೀನಿ, ಪ್ರಜ್ವಲ್ ಅವರು ಅವರಾಯಿತು, ಅವ್ರ ಕೆಲಸವನ್ನು ಬಿಟ್ಟು ಬೇರೆ ವಿಚಾರಕ್ಕೆ ಮೂಗು ತುರಿಸೋ ಮನುಷ್ಯ ಅಲ್ವೇ ಇಲ್ಲ. ಇನ್ನು ಅದು ಬಿಟ್ಟರೆ ನಾನು ಇದ್ದೀನೇ ಇಲ್ವೋ ಗೊತ್ತೇ ಆಗಲ್ಲ. ನಾನು ಇರೋ ಕಡೆ ಫನ್ ಇರುತ್ತೆ, ಖುಷಿ ಪಡ್ತೀವಿ. ಶೂಟಿಂಗ್ ಯಾವಾಗ ಮುಗಿಯುತ್ತೆ, ಶೂಟಿಂಗ್ ಆದಮೇಲೆ ನಮ್ಮದು ಏನಿದೆ ಆಟಗಳು, ನಮ್ಮದು ಎಂಜಾಯ್ಮೆಂಟ್, ಅದ್ರ ಕಡೆ ನಾನು ಗಮನ ಕೊಡ್ತೀನಿ. ಶೆಟ್ರು ಅವರಿಗಿರೋದು ಸಿನಿಮಾ ಉತ್ಸಾಹನೇ ಬೇರೆ. ಅವರು ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡೋದಿಲ್ಲ. ಖಂಡಿತ ಅದು ಈ ಎಲ್ಲ ಮಾತುಗಳನ್ನ ನಾನು ಒಪ್ತೀನಿ. ಇವರಿಗೆ ಗುರುದತ್ ಗಾಣಿಗೆ ಅವರಿಗೆ ಎಷ್ಟು ಕೋಣ ತರಿಸಲಿ, ಎಷ್ಟು ಸೆಟ್ ತರಿಸಲಿ, ಎಷ್ಟು ಕಲಾವಿದರು, ಎಷ್ಟು ಜೂನಿಯರ್ಸ್ ಬೇಕು, ಅದರ ಬಗ್ಗೆನೇ ಗಮನ ಇರುತ್ತೆ. ಆ ಶೂಟಿಂಗ್ ಸೆಟ್ಟಲ್ಲಿ ಆ ರೀತಿ ಒಂದು ವಾತಾವರಣ ಇಲ್ಲವೇ ಇಲ್ಲ. ಭಾಳ ಲವಲವಿಕೆಯಿಂದ, ಭಾಳ ಖುಷಿಯಿಂದ ಶೂಟಿಂಗ್ ಪ್ಯಾಕಪ್ ಆಗೋಗ್ಬಿಡ್ತಲ್ಲ ಅನ್ನೋ ಅಷ್ಟು ಫೀಲಲ್ಲಿ ನಾವು ಅದನ್ನು ಎಂಜಾಯ್ ಮಾಡಿದ್ದೀವಿ. ನಾನಾಗಲಿ, ಪ್ರಜ್ವಲ್ ಆಗಲಿ, ನಾವು ರಾಜ್ ಶೆಟ್ರು ಜೊತೆ ಇದ್ದಂಥ ಟೈಮು, ಸಂಪದ, ಗೋವಿಂದೇಗೌಡರು, ನಿರಂಜನ್ನು, ನಮ್ಮ ಇವರು ಸುರೇಶ್ ಸರ್ ಎಲ್ಲ ನಾವು ಇದು ಏಜ್ ಡಿಫ್ರೆನ್ಸ್ ಇಲ್ಲದೆ ಭಾಳಷ್ಟು ನಾವು ಎಂಜಾಯ್ ಮಾಡಿದ್ದೀವಿ.